ಅದೇನು ರೀ ಬೆಳಗಾಂ ಕಡೆ ಹೋದ್ರೆ ಇಟ್ಕೊಂಡ್ಬಿಡ್ತಾರೆ. ನಿನಗೆ ಯಾವ ಕಕ್ಕ ಇಷ್ಟ ಅಂತ, ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟನಾ ಅಂತ. ನಮ್ಗೆ ಯಾಕೆ ಕಕ್ಕ ಇಷ್ಟ ಆಗಬೇಕು? ನಾನು ನನ್ನ ಮಗ ನಮ್ಮ ಯಜಮಾನ್ರು ಹೋಗಿದ್ವಿ. ನಮ್ಮ ಯಜಮಾನ್ರು ಅಣ್ಣ ತಮ್ಮಂದಿರೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ನಿನಗೆ ಯಾವ ಕಕ್ಕ ಇಷ್ಟ ಅಂತ. ನನಗೆ ನನ್ನ ಮಗನಿಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಇದೇನೋ ಈ ಥರ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ, ಹೇಳೋ ನಿನಗೆ ಯಾವ ಕಕ್ಕ ಇಷ್ಟನೋ ಅಂತ ಇದ್ದಾರೆ. ನಾವು ಹೆಂಗ್ರಿ ಹೇಳೋದು ಯಾವ ಕಕ್ಕ ಇಷ್ಟ ಅಂತ? ನಾವು ಬೆಂಗಳೂರವರು, ನಮಗೆ ಕಕ್ಕ ಮೀನಿಂಗೇ ಬೇರೆ, ಅವ್ರ ಕಕ್ಕ ಮೀನಿಂಗೇ ಬೇರೆ. ಮನೆಗೆ ಬರೋವಾಗ ಬಸ್ ಹತ್ತಿದ್ರೆ ಬಸ್ಸಲ್ಲೂ ಬಿಡ್ತಾಯಿಲ್ಲ. ನಿನಗೆ ಯಾವ ಕಕ್ಕ ಇಷ್ಟ ಹೇಳೋ, ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟನೋ ಅಂತ. ಬೆಳಗ್ಗೆ ಮುಂಜಾನೆ ಎದ್ದು ಬರ್ತಾಯಿದ್ರೆ ಅವ್ರ ಮನೆಯಲ್ಲಿ ಉಳ್ಕೊಂಡಾಗ ಬೆಳಗ್ಗೆ ಎದ್ದು ಬರ್ತಾಯಿದ್ರೆ ನನ್ನ ಮಗನ 4 ಜನನೂ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಏನು ಹೇಳಪ್ಪ ನಿನ್ಗೆ ಯಾವ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟನಾ ಅಂತ. ಅದು ಯಾವ ಕಕ್ಕ ಅಂತ ಹೇಳೋಕ್ಕಾಗುತ್ತೆ ರೀ? ನನ್ನ ಮಗ ಅತ್ತೆ ಬಿಟ್ಟು ಓಡೋಗ್ಬಿಟ್ಟ. ನನಗೆ ನನ್ನ ಕಕ್ಕನೇ ಇಷ್ಟ ಅಂತ. ನಮಗೆ ಅರ್ಥ ಆಗಲ್ಲ ರೀ ನಿಮ್ಮ ಭಾಷೆ. ಕಕ್ಕ ಕಕ್ಕ ಅಂದರೆ ಮನೆಗೆ ಬರೋವರೆಗೂ ಬಿಡಲಿಲ್ಲ ರೀ. ನಿನಗೆ ಯಾವ ಕಕ್ಕ ಇಷ್ಟ ಹೇಳು, ಯಾವ ಕಕ್ಕ ಇಷ್ಟ ಹೇಳು, ಯಾವ ಕಕ್ಕ ಇಷ್ಟ ಹೇಳು. ನಾವು ಯಾಕ್ರಿ ಕಕ್ಕನ ಇಷ್ಟಪಡಬೇಕು? ನಾವು ಯಾಕ್ರಿ ಕಕ್ಕನ ಇಷ್ಟಪಡ್ತೀರಿ? ನಮ್ಮ ಕಕ್ಕ ಅಂದರೆ ಅಸಹ್ಯ ರೀ, ನಾವು ಇಷ್ಟಪಡಲ್ಲ ರೀ. ಬಸ್ಸಲ್ಲಿ ಕೂಡ ಕೇಳ್ತಾರೆ ರೀ, ನಿಮ್ಗೆ ಯಾವ ಕಕ್ಕ ಇಷ್ಟ, ಯಾವ ಕಕ್ಕ ಇಷ್ಟ ಅಂತ. ನನ್ನ ಮಗ ಸರಿಯಾಗಿ ಹೇಳಿದೆ, ನನಗೆ ನನ್ನ ಕಕ್ಕನೇ ಇಷ್ಟ. ನಮ್ಮ ಕಡೆ ಕಕ್ಕ ಮೀನಿಂಗೇ ಬೇರೆ ರೀ, ಅವ್ರ ಕಡೆ ಕಕ್ಕ ಮೀನಿಂಗೇ ಬೇರೆ. ಬಂದಮೇಲೆ ಗೊತ್ತಾಯಿತು. ಪಾಪ ಎಷ್ಟು ಬೇಜಾರು ಮಾಡಿಕೊಂಡ್ರು. ಆಮೇಲೆ ಫೋನ್ ಮಾಡಿ ಹೇಳಿಸಿದ್ವಿ. ಅವರಪ್ಪ ಹೇಳಿದ್ರು ಕಕ್ಕ ಅಂದರೆ ಚಿಕ್ಕಪ್ಪ ಅಂತ. ನಿನಗೆ ಹೇಳೋಕ್ಕೆ ಬರೋದಿಲ್ವೇನೋ, ಯಾವ ಕಕ್ಕ ಅಂತ ಇಷ್ಟ ನಿಮಗೆ ಬಾಯಲ್ವೇನೋ ಅಂತ ಹಿಡ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಟ್ರು ರೀ. ಆಮೇಲೆ ನಾವು ಯಾಕ್ರಿ ಕಕ್ಕ ಅಂದರೆ ಇದಲ್ಲ ರೀ ಮೀನಿಂಗ್ ಅಂದರೆ, ಅಯ್ಯೋ ಇದಲ್ಲ ಮೀನಿಂಗು. ಕಕ್ಕ ಅಂದರೆ ಚಿಕ್ಕಪ್ಪ, ನಿಮಗೆ ಬುದ್ಧಿ ಇಲ್ವಾ? ಯಾವ ಕಕ್ಕ ಇಷ್ಟ ಅಂತ ಹೇಳೋಕ್ಕಾಗಲ್ವಾ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಫೋನ್ ಮಾಡಿ ಹೇಳೋಕ್ಕಾಗುತ್ತಾ ರೀ ಯಾವ ಕಕ್ಕ ಇಷ್ಟ ಅಂತ? ಒಬ್ಬ ಕಕ್ಕ ಹೆಸ್ರು ಹೇಳಿದ್ರೆ ಇನ್ನೊಬ್ಬ ಕಕ್ಕಗೆ ನೋವಾಗುತ್ತೆ. ಇನ್ನೊಬ್ಬ ಕಕ್ಕ ಇಷ್ಟ ಆದರೆ ಇನ್ನೊಬ್ಬ ಕಕ್ಕಗೆ. ನಮಗೆ ಎಲ್ಲ ಕಕ್ಕನೂ ಇಷ್ಟ ಅನ್ನೋಕ್ಕಾಗುತ್ತಾ? ಅಸಹ್ಯ. ನಮ್ಗೆ ಆಮೇಲೆ ಊಟ ತಿನ್ನೋಕ್ಕಾಗುತ್ತಾ? ನಾವು ಹೇಳಲ್ಲ ರೀ, ನಾವು ಹೇಳಿಲ್ಲ. ಯಾರು ಏನಾದರೆ ಅಂದ್ಕೊಳ್ಳಿ, ನಾವು ಯಾವ ಕಕ್ಕ ಬಗ್ಗೆನೂ ಮಾತಾಡಲ್ಲ. ಅವ್ರ ಬಗ್ಗೆ ಮರಾಠಿಯಲ್ಲಿ ಕಾಕ ಅನ್ನೋದು ಹೋಗಿ ಕಕ್ಕ ಆಗಿಬಿಟ್ಟಿದೆಯಂತೆ. ಕಕ್ಕ 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 ಅಂತಾರೆ. ಅವ್ರಿಗೇನೋ ಚೆನ್ನಾಗಿದೆ ಆ ವರ್ಡು, ನಮಗೆ ಅಸಹ್ಯ ರೀ. 3 ದಿವಸ ಊಟ ಮಾಡೋಕ್ಕಾಗಲ್ಲ ರೀ, ನಮ್ಮ ಕೈಯಲ್ಲಿ 3 ದಿವಸ ಊಟ ಮಾಡೋಕ್ಕಾಗಿಲ್ಲ. ಆ ಥರ ಮಾಡ್ತಾರೆ. ನೀನು ಫಸ್ಟ್ ಹೇಳು, ನಿನಗೆ ಯಾವ ಕಕ್ಕ ಇಷ್ಟ ಹೇಳು, ಯಾವ ಕಕ್ಕ ಇಷ್ಟ ಹೇಳು ಅಂತ. ನಮ್ಗೆ ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ ರೀ. ನಿದ್ದೆಯಲ್ಲೂ ಅದೇ ಬರುತ್ತೆ, ಭಯ ಆಗುತ್ತೆ. ಎದ್ರುಕೊಂಡು ಎದ್ದೊಳ್ತಾ ಇದ್ವಿ. ನನ್ನ ಮಗ ಅವ್ರ ಮನೇಲಿ ನಿದ್ದೆನೇ ಮಾಡ್ತಾಯಿಲ್ಲ. ಇವರೆಲ್ಲ ಮತ್ತೆ ಬಂದುಬಿಡ್ತಾರೆ ಕಕ್ಕ ಕಕ್ಕ ಅಂದ್ಕೊಂಡು ಎತ್ಕೊಂಡು ಅಂದ್ಬಿಟ್ಟು. ಎಷ್ಟೋ ರಾತ್ರಿಗಳು ಹಂಗೆ ಕಳೆದಿದ್ದಾನೆ. ನಮ್ಗೆ ಯಾಕಪ್ಪ ಬೇಕು ನಿಮ್ಮ ಕಕ್ಕ ಸುದ್ದಿ? ನಮ್ಗೆ ಯಾಕಪ್ಪ? ನಮಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಸೇರ್ತಾ ಇಲ್ಲ. ನಿಮ್ಮ ಕಕ್ಕ ಟಾರ್ಚರ್ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗ್ತಾಯಿಲ್ಲ. ನಮ್ಮ ಕಕ್ಕ ಬೇಡಪ್ಪ. ಕಕ್ಕ ಕಕ್ಕ ಕಕ್ಕ. ಅದು ಒಂದು ಕಣ್ಣು ತೆಗಿಯೋಕ್ಕಾಗಲ್ಲ, ಕಣ್ಣು ಮುಚ್ಚೋಕ್ಕಾಗಲ್ಲ. ಅದೇ ಕನಸಲ್ಲಿ ಬರ್ತಾಯಿದೆ. ಆ ಥರ ಮಾಡಿಕ್ಕಿದ್ದಾರೆ. ಆ ಕಡೆ ಹೋಗೋದಕ್ಕೆ ಇವಾಗ ಭಯ ಆಗ್ತಾಯಿದೆ ನನ್ನ ಮಗನಿಗೆ, ನನಗೆ. ಮತ್ತೆ ಎಲ್ಲೋ ಕಕ್ಕ ಕಕ್ಕ ಅಂತ ಇಟ್ಕೊತಾರೇನೋ ಅಂತ. ಅವ್ರಿಗೇನೋ ಆ ವರ್ಡು ಅದರ ಅರ್ಥ ಬೇರೆ ಇದೆ. ಬಟ್ ನಮ್ಗೆ ಆ ಅರ್ಥ ಗೊತ್ತಿದ್ರು ಅವರು ಯಾವ ಕಕ್ಕ ಇಷ್ಟ ಅಂದ್ರೂ ಮತ್ತೆ ಅದೇ ನೆನಪಾಗುತ್ತೆ ರೀ ನಮಗೆ.
ನಮ್ಗೆ ಅದೇ ನೆನಪಕ್ಕೆ ಬರುತ್ತೆ. ನಿಮಗೆ ಯಾವ ಕಕ್ಕ ಇಷ್ಟ ಅಂತ ಕೇಳ್ತಾ ಇರ್ತಾರೆ. ಸುಮ್ಮನೆ ಬೈಯೋಕ್ಕೂ ಆಗೋಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ. ಅವರು ಏಜಲ್ಲಿ ತುಂಬ ದೊಡ್ಡವರು, ಹೆಂಗೆ ಹೇಳೋದು? ಒಳ್ಳೆ ರಾಮಾಯಣ ಐತೆ ನಮಗೆ. ಚಿಕ್ಕಪ್ಪ ಅಂದರೆ ಅವ್ರು ಇಷ್ಟಪಡಲ್ಲ. ನೀನು ಚಿಕ್ಕಪ್ಪ ಅನ್ಬೇಡ, ನಿನ್ನ ಕಕ್ಕ ಅನ್ನು. ಏನು ಚಿಕ್ಕಪ್ಪ ಅಂತೀಯ? ನಮ್ಮ ಕಡೆ ಭಾಷೆ ಮಾತಾಡು. ನಮ್ಮ ಮಗ, ನೀನು ನಮ್ಮ ಕಡೆ ಭಾಷೆ ಮಾತಾಡು ಅಂತಾರೆ ರೀ. ಅಲ್ಲಿನ ವರ್ಡ್ ಎತ್ಕೊಂಬಂದು ಇಲ್ಲೇನಾದರೂ ಬೆಂಗಳೂರಲ್ಲಿ ಕಕ್ಕ ಅಂದರೆ ಜನ ಸುಮ್ಮನೆ ಬಿಡ್ತಾರೇನ್ರಿ ನಮ್ಮನ್ನ? ನಮ್ಗೆ ಆ ಕಕ್ಕ ಇಷ್ಟ ಆಯಿತು, ಈ ಕಕ್ಕ ಇಷ್ಟ ಆಯಿತು ಅಂತ ಪಕ್ಕದ ಮನೆಯವ್ರ ಹತ್ರ ಕೂತ್ಕೊಂಡು ಕಕ್ಕಗಳ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಿಡ್ತಾರೆ ಅಕ್ಕಪಕ್ಕದ ಮನೆಯವರು. ಇನ್ನೊಂದು ಸತಿ ನಮ್ಮ ಹತ್ರ ಯಾರೂ ಸೇರಲ್ಲ. ನಮ್ಗೆ ಯಾವ ಕಕ್ಕಗಳು ಬೇಡಪ್ಪ. ನಮ್ಮ ಬೆಂಗಳೂರವ್ರು ಓಡೋಗ್ಬಿಡ್ತಾರೆ.